11ನೇ ಅಧ್ಯಾಯ 12ನೇ ಅಧ್ಯಾಯದ 2ನೇ ಶ್ಲೋಕ. ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಸ್ತೆ ಮೇ ಯುಕ್ತತಮಾ ಮತಾಃ. ಮಯಿ ಆವೇಶ್ಯ ಮನಃ ಯೇ ಮಾಂ ನಿತ್ಯಯುಕ್ತಾಃ ಉಪಾಸತೆ ಶ್ರದ್ಧಯಾ ಪರಯಾ ಉಪೇತಾಃ ತೇ ಮೇ ಯುಕ್ತತಮಾಃ ಮತಾಃ. ಅಂದ್ರೆ ಹಿಂದೆ ಪ್ರಶ್ನೆ ಬಂದದ್ದು, ಏಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಾಃ. ಈಚೆ ಶ್ರೀತತ್ವವನ್ನು ಉಪಾಸನೆ ಮಾಡತಕ್ಕಂತಹ ಒಂದು ವರ್ಗ, ಭಗವಂತನನ್ನ ಉಪಾಸನೆ ಮಾಡತಕ್ಕಂತ ಒಂದು ವರ್ಗ, ಇವರಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ ಅರ್ಜುನನ ಪ್ರಶ್ನೆ. ಅದಕ್ಕೆ ಕೃಷ್ಣ ಕೊಡ್ತಾ ಇರತಕ್ಕಂಥ ಉತ್ತರ, ಶ್ರದ್ಧಯಾ ಪರಯಾ ಉಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಯಾರು ನನ್ನನ್ನ ಆರಾಧಿಸುತ್ತಾರೋ ಅವರೇ ಯುಕ್ತತಮರು, ಅತ್ಯಂತ ಶ್ರೇಷ್ಠರು ಅಂತ ಅರ್ಥ. ಅಂದ್ರೆ ಲಕ್ಷ್ಮೀ ದೇವಿಯನ್ನು ಉಪಾಸನೆ ಮಾಡಬಾರದು ಅಥವಾ ಇತರ ದೇವತೆಗಳನ್ನು ಉಪಾಸನೆ ಮಾಡಬಾರದು ಅಂತಲ್ಲ. ಯಾವುದೇ ದೇವತೆಗಳನ್ನು ಉಪಾಸನೆ ಮಾಡಿದರೂ ಕೂಡ ಮುಖ್ಯವಾಗಿ ಭಗವಂತನನ್ನು ಉಪಾಸನೆ ಮಾಡಬೇಕು. ಅವರ ಅಂತರ್ಯಾಮಿಯಾಗಿ ದೇವರಿದ್ದಾನೆ ಎಂಬ ಭಾವನೆಯಿಂದ ಇತರ ದೇವತೆಗಳನ್ನ ಆರಾಧನೆ ಮಾಡಬೇಕು ಅನ್ನೋ ಹೇಳ್ತಿದ್ದಾರೆ. ಮೈ ಮನಃ ಆವೇಶ್ಯ, ನನ್ನಲ್ಲಿ ಮನಸ್ಸನ್ನು ಆವೇಶಿಸಿ, ನನ್ನಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿ, ಭಕ್ತಿಯಿಂದ ಶ್ರದ್ಧೆಯಿಂದ ದೇವರನ್ನ ಆರಾಧನೆ ಮಾಡಬೇಕು ಅಂತ ಅಭಿಪ್ರಾಯ. ನಾವು ಬಾಯಲ್ಲಿ ಸ್ತೋತ್ರ ಹೇಳ್ತಿರೋದು ಮನಸ್ಸೆಲ್ಲ ಇರೋದು, ಕೈಯಲ್ಲಿ ಪೂಜೆ ಮಾಡ್ತಾ ಇರ್ತೀವಿ, ದೇವರಿಗೆ ಅಭಿಷೇಕ ಮಾಡ್ತಾ ಇರ್ತೀವಿ, ಮನಸ್ಸಲ್ಲೇ ಇರುತ್ತೆ, ಅದು ಉಪಯೋಗ ಆಗೋದಿಲ್ಲ. ಯಾವುದೇ ಕ್ರಿಯೆ ಮಾಡಬೇಕಾದ್ರೂ ಕೂಡ ನಮ್ಮ ಪರಿಪೂರ್ಣವಾದ ತೊಡಗಿಕೊಳ್ಳುವಿಕೆ ಅನ್ನೋದು ಅಲ್ಲೇ ಇರಬೇಕು. ಮನಃ ಮೈ ಆವೇಶ, ಮನಸ್ಸನ್ನ ನನ್ನಲ್ಲೇ ಇಟ್ಟು, ಬಗೆಯನ್ನು ನನ್ನಲ್ಲೇ ಇಟ್ಟು ಅಂತ ಅರ್ಥ. ಮನಸ್ಸಿಟ್ಟು ಕೆಲಸ ಮಾಡಿದ್ರೆ ಮಾತ್ರ ಯಾವುದೇ ಕೆಲಸ ಪರಿಪೂರ್ಣವಾಗತ್ತೆ. ಮನಸ್ಸೇ ಒಂದು ಕಡೆ ಇಟ್ಟುಕೊಂಡು ಕೆಲಸವನ್ನ ಮಾಡಿದ್ರೆ ಆ ಕೆಲಸ ಪರಿಪೂರ್ಣವಾಗೋದಿಲ್ಲ. ಅಂಥದ್ರಲ್ಲಿ ಇದು ಬರೀ ಯಾವುದೋ ಒಂದು ಕೆಲಸ ಅಲ್ಲ, ಇದು ದೊಡ್ಡ ಉಪಾಸನೆ, ಭಗವಂತನ ಆರಾಧನೆ. ಇದು ಮಾಡುವ ಸಂದರ್ಭದಲ್ಲಂತೂ ಮುಖ್ಯವಾಗಿ ನಮ್ಮ ಮನಸ್ಸಲ್ಲೇ ಇರಬೇಕು. ಆದ್ರೆ ದುರಂತ ಏನು ಅಂತ ಹೇಳಿದ್ರೆ, ಬೇರೆ ಕೆಲಸಗಳನ್ನು ಮಾಡುವಾಗ ಇನ್ವಾಲ್ವ್ಮೆಂಟ್ ಇರುತ್ತೆ, ದೇವರ ಪೂಜೆ ದೇವರ ಸ್ತೋತ್ರ ಪಾರಾಯಣ ಮಾಡುವಾಗಲೇ ಇನ್ವಾಲ್ವ್ಮೆಂಟ್ ಬಹಳ ಕಡಿಮೆ. ಅದು ಯಾಂತ್ರಿಕವಾಗಿ ಹೋಗ್ತಾ ಇರುತ್ತೆ, ಮನಸ್ಸಲ್ಲೆಲ್ಲೋ ಹೋಗುತ್ತೆ. ಹಾಗಾಗಬಾರದು. ಇಂತಹ ನಾವು ದೇವತಾ ಕಾರ್ಯಗಳನ್ನ ಮಾಡುವಾಗಂತೂ ಪರಿಪೂರ್ಣವಾಗಿ ನಮ್ಮ ತೊಡಗಿಕೊಳ್ಳುವಿಕೆ ಎಂಬುದು ಇರಲೇಬೇಕು. ಮನಸ್ಸನ್ನು ಪೂರ್ತಿಯಾಗಿ ನಾವು ಭಗವಂತನಲ್ಲೇ ಕೇಂದ್ರೀಕರಿಸಬೇಕು ಅಂತ ಅಭಿಪ್ರಾಯ. ಮನಃ ಮೈ ಆವೇಶ್ಯ, ಚೆನ್ನಾಗಿ ಮನಸ್ಸನ್ನ ನನ್ನಲ್ಲಿ ಕೇಂದ್ರೀಕರಿಸಿ, ನಿತ್ಯಯುಕ್ತಾಃ ಯೇ ನಿತ್ಯಯುಕ್ತಾಃ ಮಾಂ ಉಪಾಸತೆ. ನಿತ್ಯಯುಕ್ತಾಃ, ನಿತ್ಯಯುಕ್ತಾಃ ಅಂದ್ರೆ ಈ ನಿರಂತರವಾಗಿ ಸೇವಿಸುವ ಜನರು, ನಿರಂತರ ಸಾಧನಾ ಮಾರ್ಗದಲ್ಲೇ ಇರುವವರು ಅಂತ ಅರ್ಥ. ನಿತ್ಯಯುಕ್ತ ಶಬ್ದಕ್ಕರ್ಥ ನಿರಂತರವಾಗಿ ಸಾಧನಾ ಮಾರ್ಗದಲ್ಲೇ ಇರುವವರು, ಸಾಧನಾ ಮಾರ್ಗವನ್ನ ಬಿಟ್ಟು ದೂರ ಬರೋದೇ ಇಲ್ಲ ಅಂತವ್ರಿಗೆ ನಿತ್ಯಯುಕ್ತರು ಅಂತ. ಇಂತಹ ಯಾವ ಭಕ್ತರು ಮಾಂ ಉಪಾಸತೆ, ನನ್ನನ್ನು ಉಪಾಸನೆ ಮಾಡ್ತಾರೋ, ಶ್ರದ್ಧಾ, ಅದು ಮತ್ತು ಉಪಾಸನೆ ಮಾಡೋದು ಹೇಗೆ, ಏನೋ ಒಂದು ಕಟಚರಕದ್ರಾಗೋದಿಲ್ಲ. ಪರಯಾ ಶ್ರದ್ಧಯಾ ಉಪೇತಾಃ, ಉತ್ಕೃಷ್ಟವಾದ ಶ್ರದ್ಧೆ. ಯಾಕೆ ನಾವು ಮಾಡುವಂತ ಪಾರಾಯಣ ಜಪ ಇದೆಲ್ಲವೂ ಕೂಡ ದೇವರಿಗೋಸ್ಕರ ಅಲ್ಲ, ನಮಗೋಸ್ಕರ. ನಾವು ಯಜ್ಞದಲ್ಲಿ ಆಹುತಿ ಕೊಟ್ಟು ಹೋಮ ಮಾಡೋದು ದೇವರ ಹೊಟ್ಟೆ ತುಂಬಲಿ ಅಂತಲ್ಲ, ನಮಗೊಳ್ಳೇದಾಗ್ಲಿ ಅಂತ ಮಾಡುವಂಥದ್ದು ಅಲ್ವಾ. ಹಾಗಾಗಿ ನಾವು ಮಾಡುವಂತ ದೇವತಾರಾಧನೆ ದೇವರ ಶ್ರೇಯಸ್ಸಿಗೋಸ್ಕರ ಅಲ್ಲ, ದೇವರ ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ, ದೇವರ ಮಾನ ಮುಚ್ಚಲಿಕ್ಕೋಸ್ಕರ ಅಲ್ಲ, ನಮ್ಮ ಅಭಿವೃದ್ಧಿಗೋಸ್ಕರವಾಗಿ ಮಾಡುವಂಥದ್ದು, ನಮ್ಮ ಕಷ್ಟ ನಷ್ಟಗಳು ದೂರವಾಗಲಿ ಅನ್ನೋ ಉದ್ದೇಶದಿಂದ ಮಾಡುವಂಥದ್ದು. ಹಾಗಾಗಿ ಅಲ್ಲಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಶ್ರದ್ಧೆ. ಇದನ್ನೇ 17ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಕೃಷ್ಣ, ಶ್ರದ್ಧಾ ವಿರಹಿತಂ ಯಜ್ಞಂ ತಾಮಸಂ ಪರಿಚಕ್ಷತೆ. ನಾವು ಶ್ರದ್ಧೆ ಇಟ್ಟು ಈ ದೇವತಾರಾಧನೆಯನ್ನ, ಸ್ತೋತ್ರ ಮಂತ್ರಾದಿಗಳ ಪಾರಾಯಣ, ಯಾವುದೇ ದೇವರಿಗೆ ಸಂಬಂಧಪಟ್ಟ ಯಾವುದೇ ಕೆಲಸ ಇರಬಹುದು, ಶ್ರದ್ಧೆಯನ್ನ ಇಟ್ಟುಕೊಂಡು ಮಾಡಬೇಕು. ಶ್ರದ್ಧೆ ಇಲ್ಲದೆ ಮಾಡಿದ್ವಿ ಅಂತಾದ್ರೆ ತಾಮಸಂ ಪರಿಚಕ್ಷತೆ, ಅದು ತಾಮಸ ಯಜ್ಞವಾಗುತ್ತದೆ. ಹಾಗಾಗಿ ಪರಯಾ ಶ್ರದ್ಧಯಾ ಉಪೇತಾಃ, ಅತಿ ಉತ್ಕೃಷ್ಟವಾದ ಅತ್ಯಂತ ಶ್ರೇಷ್ಠವಾದ ಶ್ರದ್ಧೆಯಿಂದ ಯುಕ್ತರಾದವರಾಗಿ ನನ್ನನ್ನ ಉಪಾಸನೆ ಮಾಡಬೇಕು. ಈ ರೀತಿಯಾಗಿ ಯಾರು ಉಪಾಸನೆ ಮಾಡ್ತಾರೋ ಮೇ ಏ ಉಪಾಸತೆ,
ಅವರು ಈ ಉಪಾಸನೆ ಮಾಡತಕ್ಕಂಥವ್ರು ಯುಕ್ತತಮಾಹ ಮತಾಹ, ಅವರೇ ಯುಕ್ತತಮರು. ಯುಕ್ತತಮರು ಅಂದ್ರೆ ಅರ್ಥ ಏನು? ಸಾಧಕ ಶ್ರೇಷ್ಠರು ಅಂತ ಅರ್ಥ. ಅಲ್ಲಿ ಹಿಂದೆ ಬಂದಿರತಕ್ಕಂತ ಪ್ರಶ್ನೆ, ಹೇ ಯೋಗಯುತ್ತಮಾಹ, ಜ್ಞಾನಿಗಳಲ್ಲಿ ಅಥವಾ ಸಾಧಕರಲ್ಲಿ ಅಗ್ರಗಣ್ಯರು ಯಾರು, ಸಾಧಕ ಶ್ರೇಷ್ಠರು ಯಾರು ಅಂತ ಹೇಳಿದ್ರೆ, ಯಾರು ಭಗವಂತನಲ್ಲಿ ಮನಸ್ಸಿಟ್ಟು ಭಗವಂತನ ಆರಾಧನೆಯನ್ನ ಮಾಡ್ತಾರೋ ಮತ್ತು ಆ ಆರಾಧನಾ ಎಂಬುವಂಥದ್ದು ನಿರಂತರವಾಗಿರುತ್ತೋ. ಯಾವತ್ತೋ ಒಂದ್ ದಿವಸ 2 ದಿವಸ ಮಾಡಿ ನಾನು ದೇವ್ರ ಪೂಜೆ ಮಾಡಿದೆ, ದೇವ್ರ ಸ್ತೋತ್ರ ಹೇಳಿದೆ ಅನ್ನೋದು ಉಪಯೋಗ ಇಲ್ಲ. ನಿರಂತರವಾಗಿ ನಿತ್ಯಯುಕ್ತ, ನಿರಂತರವಾದ ಕನೆಕ್ಟಿವಿಟಿ ಬೇಕು. ಯಾವತ್ತೋ ಒಂದ್ ದಿವಸಕ್ಕೆ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಗುಡುಗು ಸಿಡಿದು ಮಿಂಚು ಬಂದಾಗೆ ಯಾವಾಗ್ಲೂ ಮನಸ್ಸು ಬಂದಾಗ ಮಾಡೋದು, ಮನಸ್ಸು ಬಂದಾಗ ಬಿಡೋದು, ಅಥವಾ ನಿರಂತರವಾಗಿ ದೇವತಾರಾಧನೆ ಅನ್ನುವಂಥದ್ದು ನಮ್ಮ ಹೇಗೆ ನಮ್ಮ ಉಸಿರಾಟ, ನಮ್ಮ ರಕ್ತ ಸಂಚಾರ, ನಮ್ಮ ನಾಡಿ ಮಿಡಿತ, ನಮ್ಮ ಆಹಾರ ಸ್ವೀಕಾರ, ಇದೆಲ್ಲವೂ ನಿರಂತರವಾಗಿ ನಡೆಯುವ ಪ್ರಕ್ರಿಯೆ, ಹೌದೋ ಅಲ್ವಾ? ಯಾವತ್ತಾರು ಒಂದಿನ ನಾವು ಊಟ ಮಾಡದೇ ಇರ್ತೀವ, ಏಕಾದಶಿ ಉಪವಾಸ ಇರಬಹುದು, ಆದ್ರೆ ಏಕಾದಶಿಯನ್ನು ಬಿಟ್ಟು ಉಳಿದ ಎಲ್ಲಾ ದಿವಸಗಳು ಆಹಾರ ಸ್ವೀಕಾರ ಮಾಡೇ ಮಾಡ್ತೀವಿ. ಆಹಾರ ಸ್ವೀಕಾರ ಮಾಡದೆ ಕಡೆ ಪಕ್ಷ ಒಂದ್ ದಿವಸ ಇರ್ತೀವಿ. ಉಸಿರಾಡದೆ ಅಂತೂ ಒಂದ್ ದಿವಸ ನಾವು ಇರೋದಿಲ್ವಲ್ಲ. ಬಾಯಾರಿಕೆ ಆದ ನೀರು ಕುಡಿತೀವಿ. ನಮ್ಮ ರಕ್ತ ಸಂಚಾರ, ನಮ್ಮ ನಾಡಿ ಮಿಡಿತಗಳು, ನಮ್ಮ ಹೃದಯ ಬಡಿತ ನಿರಂತರವಾಗಿ ನಡೆಯುವಂಥದ್ದು. ಇದೆಲ್ಲ ನಿರಂತರವಾಗಿ ಹೇಗೆ ನಡೆಯುತ್ತೋ ಇದನ್ನೆಲ್ಲ ನಡೆಸ್ತಕ್ಕಂಥ ಭಗವಂತ ಇದ್ದಾನಲ್ಲ, ಅವನ ಆರಾಧನೆಯು ಕೂಡ ನಿರಂತರವಾಗಿ ನಡಿಬೇಕಾಗಿರತಕ್ಕಂಥದ್ದು. ನೆನ್ನೆ ಪೂಜೆ ಮಾಡಿದ್ರೆ ಸಾಕು, ಇನ್ನೊಂದು ವಾರ ಬಿಟ್ಟು ಯಾವಾಗಲೂ ಮಾಡಿದ್ರೆ ಸಾಕು, ಇನ್ನೂ ಅಲ್ಲೆಲ್ಲ ಧೂಳಾಗಿಲ್ಲ, ಧೂಳಾಗಿ ಎಲ್ಲ ಆದ್ಮೇಲೆ ಕಸ ಒಟ್ಟಿಗೆ ಮಾಡೋಣ ಅಂತ ಆತರ ಮಾಡುವಂಥದ್ದಲ್ಲ. ನಿರಂತರವಾಗಿ ಭಗವಂತನ ಆರಾಧನೆ ಮಾಡಬೇಕು. ನಿತ್ಯಯುಕ್ತ, ಮನಸ್ಸು ಬಂದಾಗ ಪುರುಸತ್ತಿದ್ದಾಗ ಮಾಡುವಂಥದ್ದು ದೇವರ ಆರಾಧನೆ ಅಲ್ಲ. ಪುರುಸತ್ತು ಮಾಡಿಕೊಂಡು ಮಾಡ್ಬೇಕು. ಪುರುಸತ್ತಿದ್ದಾಗ ದೇವರ ಪೂಜೆ ಮಾಡ್ತೇನೆ ಅಂತ ಮಾಡುವಂಥದ್ದು ಅದು ದೇವತಾರಾಧನೆ ಅಂತ ಕರೆಸ್ಕೊಳ್ಳೋದೇ ಇಲ್ಲ. ನಿರಂತರವಾಗಿ ಭಗವಂತನ ಪೂಜೆಯನ್ನ ಮಾಡ್ಬೇಕು. ಅದಕ್ಕೆ ನಿತ್ಯಯುಕ್ತ, ಏ ಉಪಾಸತೆ, ಯಾರು ಉಪಾಸನೆಯನ್ನ ಮಾಡ್ತಾರೋ ಮತ್ತು ಮಾಡುವ ಸಂದರ್ಭದಲ್ಲಿ ಶ್ರದ್ಧೆಯ ಉಪೇತಾಹ, ಶ್ರದ್ಧೆ ಬೇಕು. ಶ್ರದ್ಧೆ ಇಲ್ಲದೆ ಯಾರೋ ಏನೋ ಅಂತಾರೆ ಅನ್ನೋ ಭಾವನೆಯಿಂದಲೋ ಅಥವಾ ಯಾರದ್ದು ಒತ್ತಡಕ್ಕೆ ಮಣಿದೋ ಕಷ್ಟದಿಂದಲೋ ಇನ್ಯಾವುದೋ ಫಲಾಪೇಕ್ಷೆಯಿಂದಲೋ ಮಾಡುವಂಥದ್ದಲ್ಲ. ಶ್ರದ್ಧೆಯಿಂದ ದೇವತಾರಾಧನೆ ಮಾಡಬೇಕು ಹೊರತು ನಮ್ದೇನೋ ಒಂದಷ್ಟು ಬೇಡಿಕೆಗಳು ಅಂಗಡಿಯವನ ಹತ್ರ ಹೋಗಿ ಸಾಮಗ್ರಿ ಲಿಸ್ಟ್ ತಗೊಂಡು ಹೋಗಿ ಇಷ್ಟೆಲ್ಲ ಕೊಡುವಂತ ಕೇಳಿ ತೆಗೆದುಕೊಳ್ತೀವಲ್ಲ, ಆ ತರ ನಮ್ಗೆ ಇಷ್ಟೆಲ್ಲ ಬೇಡಿಕೆ ಇದೆ, ಇದನ್ನ ನೀವು ಪೂರೈಕೆ ಮಾಡಬೇಕು ಅಂತ ದೇವರ ಮುಂದೆ ಬೇಡಿಕೆ ಇಡ್ಲಿಕ್ಕೋಸ್ಕರ ಹೋಗಿ ಪೂಜೆ ಮಾಡೋದು, ಇದೆಲ್ಲ ತಪ್ಪು. ನಾವು ದೇವರಲ್ಲಿ ಕೇಳಬೇಕಾಗಿರತಕ್ಕಂಥದ್ದು, ನಾವು ಯಾವುದೇ ತರ ಲೌಕಿಕ ವಿಚಾರಗಳನ್ನು ದೇವರು ಕೇಳಲೇಬಾರದು. ದೇವರೇ ನಿನ್ನ ಅನುಗ್ರಹ ನನ್ನ ಮೇಲೆ ಸದಾ ಇರಬೇಕು, ನಿರಂತರವಾಗಿ ನಮ್ಮನ್ನು ರಕ್ಷಣೆ ಮಾಡು, ಕಾಪಾಡು, ನಿನ್ನ ಅನುಗ್ರಹ ದೃಷ್ಟಿ ನಮ್ಮ ಮೇಲೆ ಇರ್ಲಿ ಅಂತ ಕೇಳಬೇಕು ಹೊರತಾಗಿ ದೇವರ ಹತ್ರ ನಾವು ಬೇಡಿಕೆಯ ಪಟ್ಟಿಗಳನ್ನ ತೆಗೆದುಕೊಂಡು ಹೋಗಿಡುವಂತ ತಪ್ಪು. ಹಾಗಾಗಿ ಪರಯಾ ಶ್ರದ್ಧೆಯ ಉಪೇತಾಹ, ಬೇಡಿಕೆಯನ್ನ ತೆಗೆದುಕೊಂಡು ಹೋಗಿ ಇಟ್ಟುಕೊಂಡು ಪೂಜೆ ಮಾಡ್ತಿದ್ವಿ ಅಂದ್ರೆ ಅದೊಂದು ವ್ಯಾಪಾರ ಆಗತ್ತೆ ಹೊರತು ಒಂದೊಂದು ದೇವತಾರಾಧನೆ ಅಂತ ಕರೆಸ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರವಾಗಿ ಬೇಡಿಕೆ ಇರಬಾರದು ಅನ್ನೋ ಅಭಿಪ್ರಾಯದಲ್ಲಿ ಪರಯಾ ಶ್ರದ್ಧೆಯ, ಬರೀ ಶ್ರದ್ಧೆ ಅಂತ ಹೇಳಿದ್ದೇನೆ ಶ್ರೀಕೃಷ್ಣ ಪರಮಾತ್ಮ, ಪರಯಾ ಶ್ರದ್ಧೆಯ, ಅತಿ ಉತ್ಕೃಷ್ಟವಾದ ಶ್ರದ್ಧೆಯಿಂದ ಯುಕ್ತರಾದವರಾಗಿ ಯಾರು ಉಪಾಸತೆ, ಯಾರು ಉಪಾಸನೆ ಮಾಡ್ತಾರೋ ತೇ ಅವರು, ಅಥವಾ ಮೇ ನನ್ನನ್ನು ಉಪಾಸನೆ ಮಾಡುತ್ತಾರೋ ತೇ ಯುಕ್ತತಮಾಹ, ಅವರೇ ಅತ್ಯಂತ ಶ್ರೇಷ್ಠರು, ಸಾಧಕ ತಮರು ಎಂಬುದಾಗಿ ಮತಾಹ, ನನ್ನ ಅಭಿಪ್ರಾಯವು. ಹೀಗೆ ತೇಮೇ ಯುಕ್ತತಮಾ ಮತಾಹ, ಯಾರು ಶ್ರೇಷ್ಠರು ಅಂದ್ರೆ ಇಂಥವರೇ ಶ್ರೇಷ್ಠರು. ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯ ಪರಯೋಪೇತಾಸ್ತೇಮೇ ಯುಕ್ತತಮಾ ಮತಾಹ. ಅಲ್ಲಿಗೆ ಕೇವಲ ಲಕ್ಷ್ಮಿಯನ್ನ ಆರಾಧನೆ ಮಾಡೋದಕ್ಕಿಂತಲೂ ಕೂಡ ನನ್ನನ್ನ ಭಕ್ತಿಯಿಂದ ಆರಾಧನೆ ಮಾಡುವವರೇ ಶ್ರೇಷ್ಠರು ಅಂತ ಹೇಳಿದಂಗಾಯ್ತು. ಯಾಕೆ ಭಗವಂತನಿಗೆ ಆರಾಧನೆಯನ್ನ ಮಾಡಿದ್ವಿ ಅಂತ ಆದ್ರೆ ಭಗವಂತನ ಜೊತೆಯಲ್ಲೇ ಭಗವಂತನನ್ನ ಬಿಟ್ಟು ಕೇವಲ ಲಕ್ಷ್ಮಿಯನ್ನು ಆರಾಧನೆ ಮಾಡಿದ್ವಿ ಅಂತ ಆದ್ರೆ ಲಕ್ಷ್ಮಿ ಇಬ್ಬರು ಸಂತೃಪ್ತರಾಗಬೇಕು ಅಂತ ಆದ್ರೆ ಆ ಲಕ್ಷ್ಮೀ ಸಹಿತನಾಗಿರ್ತಕ್ಕಂಥ ಭಗವಂತನನ್ನ ಆರಾಧನೆ ಮಾಡಬೇಕು ಹೊರತು ಕೇವಲ ಲಕ್ಷ್ಮಿಯ ಆರಾಧನೆ ಎಂಬುವಂಥದ್ದು ತಪ್ಪು ಅನ್ನೋದು ಇದರ ಒಟ್ಟ ಅಭಿಪ್ರಾಯ.